ಓಂ ಗಂ ಗಣಪತೇ ನಮಃ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮಸ್ಮಹೇ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಮುಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಈಗ ಶ್ರಾವಣ ಮಾಸಕ್ಕೆ ಬಂದಿದ್ದೇವೆ. ಅಂದರೆ ಪಂಚಾಂಗ ಶ್ರವಣದ ರೀತಿಯಲ್ಲಿ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ. ಇದು ಹಬ್ಬಗಳ ಒಂದು ಮಾಸ ಅಂತ ಹೇಳ್ಬೋದು. ಅದರೊಟ್ಟಿಗೆ ತೃತೀಯ, ಚೌತಿ ಅಂದರೆ ನೋಡಿ, ನಾಗರ ಚೌತಿ ಹಾಗೂ ನಾಗರ ಪಂಚಮಿ ಬರುವಂತಹ ಒಂದು ದಿನಗಳು. ಇದು ಅದ್ಭುತವಾದಂತಹ, ಯಾರಿಗೆಲ್ಲ ಸರ್ಪದೋಷ ಇರ್ತದೋ, ಯಾರಿಗೆಲ್ಲ ನಾಗನ ದೋಷವನ್ನು ಇರ್ತದೋ, ಯಾರಿಗೆಲ್ಲ ಈ ಕೆಲವರು ಮಂಡುಕ ದೋಷ, ಅಂದರೆ ಸರ್ಪದೋಷಗಳಲ್ಲಿ ಸಾಕಷ್ಟು ರೀತಿಯಾದಂತಹ ದೋಷಗಳಿರ್ತದೆ. ಕುಳಿಕ ಕಾಳ ಸರ್ಪದೋಷ ಆಗಿರ್ಬೋದು, ಅಥವಾ ಅಪೂರ್ಣ ಕಾಳಸರ್ಪದೋಷ ಆಗಿರ್ಬೋದು. ಈ ರೀತಿ ಇರೋದವರು ಈ ಚೌತಿ ಹಾಗೂ ಪಂಚಮಿ ದಿನಗಳಲ್ಲಿ ನಾಗರ ಕಟ್ಟೆಗೆ ಹಾಲನ್ನು ಎರೆಯುವಂತಹ ಒಂದು ಪ್ರಯತ್ನಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಅದರ ಒಂದು ಪರಿಣಾಮ, ಅಂದರೆ ಒಂದು ವರ್ಷಕ್ಕೆ ಒಂದು ಸರಿ ಈ ಒಂದು ಪೂಜೆಯನ್ನು ಮಾಡ್ಕೊಂಡೋದ್ರೆ ಖಂಡಿತ ಆ ಒಂದು ನಾಗರ ದೋಷ ಒಂದು ಪರಿಹಾರ, ನಿರ್ಮೂಲನೆ ಆಗುತ್ತೆ. ಅದೇ ರೀತಿ ಚೌತಿ ಪಂಚಮಿ ಆದಮೇಲೆ ಷಷ್ಠಿ, ಸಪ್ತಮಿ, ಅಷ್ಟಮಿ ಹಾಗೂ ನವಮಿ ತಿಥಿಗಳು ಜರುಗುವಂಥದ್ದು. ಇದು ಈ ವಾರದ ಒಂದು ತಿಥಿವರ್ಗವಾಗಿರುತ್ತದೆ. ನಂತರ ಗ್ರಹಗಳ ಒಂದು ಸಂಚಾರವನ್ನು ನೋಡೋದಾದರೆ, ಸೂರ್ಯ ಭಗವಾನನು ಹಾಗೂ ಬುಧರು ಕರ್ಕ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಶುಕ್ರ ಹಾಗೂ ಗುರುವಿನ ಸಂಚಾರ ಮಿಥುನ ರಾಶಿಯಲ್ಲಿ, ಚಂದ್ರ, ಕೇತು ಹಾಗೂ ಗುರುವಿನ ಸಂಚಾರ ಸಿಂಹ ರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನಿ ಮಹಾತ್ಮರು, ಕುಜ ನೋಡಿ ಈಗ ಸಿಂಹರಾಶಿಯಿಂದ ನಂತರ ದಿನಗಳಲ್ಲಿ ಕನ್ಯಾ ರಾಶಿಗೆ ಸಂಚಾರ ಮಾಡ್ತಾರೆ. ಯಾವಾಗ ಕನ್ಯಾ ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೋ ತುಂಬ ಅವಘಡಗಳು, ಅಗ್ನಿ ಅವಘಡಗಳಾಗಿರ್ಬೋದು ಅಥವಾ ಜಲದ ಪ್ರಯೋಗಗಳಾಗಿರ್ಬೋದು, ಅದರೊಟ್ಟಿಗೆ ಈ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಎಲ್ಲ ರಾಶಿಯವರು ಸ್ವಲ್ಪ ಅಲರ್ಟಾಗಿದ್ದರೆ ತುಂಬ ಒಳ್ಳೆಯದು. ಎಚ್ಚರದಿಂದಿರಿ. ಯಾಕೆಂದರೆ ಸುಮ್ಮನೆ ಅರ್ಜೆಂಟು ಗಾಬರಿಯನ್ನು ಮಾಡ್ಕೊಳ್ಳುವಂಥದ್ದು ಬೇಡ. ಸಮಾಧಾನದಿಂದ ಜೀವನವನ್ನು ಸಾಗಿಸ್ಬೇಕು. ಕೋಪಗಳು ಬೇಡ. ಅಂದರೆ ತುಂಬ ಅರ್ಜೆಂಟ್ ಮಾಡ್ಕೋಬೇಕು, ಕೋಪ ಮಾಡ್ಕೊಳ್ಳುವಂಥದ್ದು, ಮನೇಲಿ ಸುಮ್ಮನೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಒಂದು 40-45 ದಿವಸಗಳಲ್ಲಿ ಎಲ್ಲರೂ ಸ್ವಲ್ಪ ಶಾಂತ ಚಿತ್ತರದಿಂದ ಜೀವನವನ್ನು ಸಾಗಿಸಿದ್ರೆ ತುಂಬ ಒಳ್ಳೆಯದು. ರಾಶಿ ಗೋಚಾರ ಫಲ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರ ಅಭಿವೃದ್ಧಿ, ಏನೋ ಒಂದು ರೀತಿಯಂಥ ಸಮಾಧಾನ, ಸಾಲವನ್ನು ತೀರಿಸುವಂತಹ ಯೋಗ. ಯಾರ್ದೋ ನಿಮಗೆ ಸಾಲ ತೊಗೊಂಡಿರ್ತೀರ ಅಥವಾ ನಿಮಗೆ ಯಾರೋ ಸಾಲ ಕೊಡೋದಿರ್ತದೆ, ಅದು ಸಹ ತೀರುವಂಥ ಒಂದು ವಾರವಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಸುಭದ್ರತೆಯನ್ನು ಒದಗುವಂಥ ವಾರವಾಗಿರ್ತದೆ. ಕುಟುಂಬ ವರ್ಗದಲ್ಲೂ ಸಹ ಸಮಾಧಾನವನ್ನು ಕಾಣ್ತೀರಾ. ಅಣ್ಣ ತಮ್ಮಂದರಿಂದ ಏನೋ ಒಂದು ವಿಚಾರವನ್ನು, ಅಂದರೆ ಒಳ್ಳೆಯ ವಿಚಾರವನ್ನು, ಪಾಲುದಾರಿಕೆ ವಿಚಾರವನ್ನಾಗಿರ್ಬೋದು ಅಥವಾ ಆಸ್ತಿ ವಿಚಾರದಲ್ಲಾಗಿರ್ಬೋದು ಅಥವಾ ಶೇರಿಂಗ್ ವಿಚಾರದಲ್ಲಾಗಿರ್ಬೋದು, ಖಂಡಿತ ಒಂದು ಒಳ್ಳೆಯ ವಾರವನ್ನು ಖಂಡಿತ ನೀವು ಕಾಣ್ಬೋದು. ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ನಿದ್ರಾಹೀನತೆಯನ್ನು ಕಾಣುವಂಥದ್ದು ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ನೀವು ಕಾಣ್ತೀರಾ. ಪರಿಹಾರ ರೂಪಕವಾಗಿ ಧನ್ವಂತರಿಯ ಒಂದು ಸ್ಮರಣೆ ಮಾಡಿ, ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ರಾಶ್ಯಾಧಿಪತಿಯಾದಂತಹ ಶುಕ್ರ ಗುರುವಿನೊಟ್ಟಿಗೆ ಸ್ಥಿತನಾಗಿದ್ದಾನೆ. ಹಾಗಂತ ಏನು ಹೇಳ್ತಿದೆ ಶಾಸ್ತ್ರ ಅಂತ ಹೇಳಿದಾಗ, ಸ್ವಲ್ಪ ಇಬ್ಬರು, ಒಂದು ದೈತ್ಯ ಗುರು, ಇನ್ನೊಬ್ಬರು ಬಂದು ದೇವಗುರು, ಇವರಿಬ್ಬರು ಒಟ್ಟಿಗೆ ಇದ್ದಾಗ ನಾನು ಹೆಚ್ಚು ಅನ್ನೋದೊಂದು ಈಗೋಯಿಸ್ಟಿಕ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬೇಗ ಮಾಡಿಬಿಡೋಣ ಆತುರ ಸ್ವಭಾವ ಸಹ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜೊತೆಗೆ ಮಾತಿನ ವಿಚಾರದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣ ಕಾಣುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ಖಂಡಿತ ಕಾಣುತ್ತೀರಾ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ, ಪ್ರಮುಖವಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಹಣಕಾಸಿನ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೋಪ ಹೆಚ್ಚಾಗುವಂಥದ್ದು, ಅವರ ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಕೋಪ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಇದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಲೂ 80% ಖಂಡಿತ ಶುಭ ಫಲಗಳನ್ನು ನೀವು ಕಾಣ್ತೀರಾ.
ಪರಿಹಾರ ರೂಪಕವಾಗಿ ಶಾಂತಚಿತ್ರ ಆಗಿರಬೇಕು ಅಂದರೆ ಈಶ್ವರನ ಒಂದು ಸ್ಮರಣೆ ಮಾಡಿ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಪ್ರತಿನಿತ್ಯ ಒಂದು 108 ಬಾರಿ ಪಠನೆ ಮಾಡುವಂಥದ್ದು ಪ್ರಯತ್ನ ಮಾಡಿದ್ರೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿನ ಕಾಣ್ಬೋದು. ನಿಮಗೆ ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಆಗುವಂಥದ್ದು. ಯಾಕಂದರೆ ದ್ವಿಸ್ವಭಾವ ರಾಶಿ ಆಗಿರೋದೆ, ಅದರೊಟ್ಟಿಗೂ ಇಬ್ಬರು 2 ದಿಗ್ಗ್ರಹಗಳ ಒಂದು ಸಂಯೋಗ ಇರೋದೆ. ಇವೆಲ್ಲವನ್ನು ನೋಡಬೇಕಾದ್ರೆ ಸ್ವಲ್ಪ ಆತುರ ಸ್ವಭಾವ, ಕನ್ಫ್ಯೂಸ್ ಆಗುವಂಥದ್ದು, ಏನು ಮಾಡಬೇಕು, ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀರಿ, ಯಾವುದೋ ರೋಡ್ ಮಿಸ್ ಮಾಡ್ಕೊಂಬಿಟ್ಟೆ ಅಂದ್ಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ಮಧ್ಯಾಹ್ನ ಸ್ಕಿಪ್ ಮಾಡೋವಂಥದ್ದು, ಊಟ ಸ್ಕಿಪ್ ಮಾಡೋವಂಥದ್ದು, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುವಂಥದ್ದು, ಉಷ್ಣವಾಯು ಸಹ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಅಧಿಕಾರ ಯೋಗ ಅನ್ನೋದು ಅತಿ ಹೆಚ್ಚು ಸೂಪರ್ ಆಗಿದೆ. ಅಧಿಕಾರ ಯೋಗ ಏನೋ ಗೊತ್ತಿಲ್ಲ, ನಿಮಗೆ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ರೀತಿಯಾದಂಥ ಲಾಭ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಆ ಕಾರಣದಿಂದ ಅದನ್ನು ಉಪಯೋಗಿಸ್ಕೋಬೇಕು. ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂದರೆ ಸಣ್ಣ ಸಣ್ಣ ಪರಿಹಾರಗಳು ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಭೂವರಹ ಸ್ವಾಮಿ ದೇವಾಲಯಗಳಿಗೆ ಹೋಗುವಂಥದ್ದು ಅಥವಾ ಮನೆಯಲ್ಲೇ ಕೂತ್ಕೊಂಡು ಭೂವರಹ ಸ್ವಾಮಿಯ ಒಂದು ಸ್ಮರಣೆ ಮಾಡುವಂಥದ್ದು, ಜೊತೆಗೆ ಗುರುವಿನ ಒಂದು ಸ್ಮರಣೆ ಅತಿ ಮುಖ್ಯ. ಗುರುವಿನ ಸ್ಮರಣೆ ಮಾಡ್ತಾ ಇದ್ರು ಸಹ ನಿಮಗೆ ಅಭಿವೃದ್ಧಿಯ ಹಾದಿ ಕಟ್ಟಿಟ್ಟ ಬುತ್ತಿ. ನೀವು ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಎಲ್ಲ ವಿಚಾರವನ್ನು ನಾನು ಗ್ರಹಿಸ್ಕೋಬೇಕು, ಎಲ್ಲದರಲ್ಲೂ ನಾನು ಚಾಲೆಂಜಾಗಿ ತಗೋಬೇಕು ಅನ್ನುವಂಥ ವಾರ ಈ ವಾರ ಆಗಿರ್ತದೆ. ಜೊತೆಗೆ ಸಂಪೂರ್ಣವಾಗಿ ಶುಭ ಫಲದ ಬಗ್ಗೆ ನೀವು ಸಾಕಷ್ಟು ಕಾಳಜಿನ ವಹಿಸ್ತೀರಾ. ಸ್ವಲ್ಪ ಎಮೋಷನ್ ಜಾಸ್ತಿ ಇರ್ತದೆ. ಕರ್ಕ ರಾಶಿಯವರು ಇರೋರಿಗೆ ಜಲತತ್ವ ರಾಶಿ ಆಗಿರ್ತದೆ, ಚಂದ್ರನ ರಾಶಿ ಆಗಿರ್ತದೆ. ಅಲ್ಲಿ ಏನಾಗಿದೆ ಅಂದರೆ ಅಗ್ನಿತತ್ವ ಗ್ರಹವಾದಂತಹ ರವಿಸ್ಥಿತನಾಗಿದ್ದಾನೆ. ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಉಷ್ಣ ಅಂದರೆ ಕೋಲ್ಡ್ ಆಗಿದೆಯೋ ಹೀಟ್ ಆಗಿದೆಯೋ ಗೊತ್ತಿಲ್ಲ, ಬಾಡಿಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಸ್ವಲ್ಪ ಮಟ್ಟಿಗೆ ಈ ಬಾಡಿಲಿ ಸ್ಕಿನ್ ಅಲರ್ಜಿ ಬರುವಂಥ ಸಾಧ್ಯತೆಗಳು ಸಹ ಉಂಟು. ಆ ಕಾರಣದಿಂದ ಉಷ್ಣದ ಪದಾರ್ಥವನ್ನು ಕಮ್ಮಿ ಮಾಡ್ಕೊಂಡೋಗಿ ಡಯಟ್ ಸ್ವಲ್ಪ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ನಿದ್ರಾಹೀನತೆ, ಸ್ವಲ್ಪ ಅರ್ಧಂಬರ್ಧ ನಿದ್ರೆ ಬರುವಂಥದ್ದು, ಒಂದು ಹೊತ್ತಿನಲ್ಲಿ ಎದ್ದರೆ ಖಂಡಿತ ನಿದ್ದೆ ಸ್ವಲ್ಪ ಸಮಸ್ಯೆ ಸಹ ಕಾಣಿಸುವಂಥ ಸಾಧ್ಯತೆ ಇರ್ತದೆ. ಸರಿ, ಈ ರೀತಿ ಇದ್ದಾಗ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಬೇಕಂದ್ರೆ ಸೋಮಶೇಖರ, ಈಶ್ವರ ಅಥವಾ ಚಂದ್ರಶೇಖರ ಈ ರೀತಿಯಾದಂತಹ ದೇವಾಲಯಗಳಿಗೆ ದರ್ಶನ ಮಾಡುವಂಥದ್ದು ಅಥವಾ ಮನೆಯಲ್ಲೇ ಕುಳಿತುಕೊಂಡು ಈಶ್ವರನ ಒಂದು ಸ್ಮರಣೆ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರಾ. ಜೊತೆಗೆ ಆಸ್ತಿ ವಿಚಾರದಲ್ಲಿ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರಾ. ಸ್ನೇಹಿತರ ವಿಚಾರದಲ್ಲೂ ಏನೋ ಒಂದು ರೀತಿಯಾದಂಥ ಅರ್ಧಂಬರ್ಧ ಸಪೋರ್ಟ್ ಸಿಕ್ಕುವಂಥ ಸಾಧ್ಯತೆಗಳಿರ್ತದೆ. ಸ್ನೇಹಿತರಾಗಿರ್ಬೋದು, ಅಣ್ಣತಮ್ಮರಾಗಿರ್ಬೋದು, ಕೆಲಸ ಮಾಡೋರು ಜಾಗದಲ್ಲಾಗಿರ್ಬೋದು, ಸ್ವಲ್ಪ ಅರ್ಧಂಬರ್ಧ ಸಪೋರ್ಟ್. ಯಾವ ರೀತಿ ಅರ್ಧಂಬರ್ಧ ಸಪೋರ್ಟ್ ಅಂದರೆ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದ್ಬಿಟ್ಟು ಅರ್ಧದಲ್ಲೇ ಕಟ್ ಆಗುವಂಥ ಸಾಧ್ಯತೆ ಇರ್ತದೆ ಯಾವುದೋ ಒಂದು ವಿಚಾರಕ್ಕೆ. ಇದನ್ನು ಬಿಟ್ಟರೆ ಒಂದು ಮುಖ್ಯವಾದ ವಿಚಾರ ಅಂದರೆ ಕೋಪವನ್ನು ಕಮ್ಮಿ ಮಾಡ್ಕೋಬೇಕು. ಕುಜ ಕೋಪಕ್ಕೆ ಕಾರಕನಾಗ್ತಾನೆ, ಆತುರ ಸ್ವಭಾವದವನ ಆಗ್ತಾನೆ. ಅವನು ಇನ್ನು ಕೆಲವೇ ದಿನಗಳಲ್ಲಿ ಮುಂದಿನ ರಾಶಿಗೆ ಹೋಗ್ತಾನೆ. ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮಾತನಾಡಿ ಸ್ವಲ್ಪ ಕೋಪವನ್ನು ಜಾಸ್ತಿ ಮಾಡ್ತಾನೆ. ಆ ಕಾರಣದಿಂದ ವಾಕ್ಸ್ಥಾನವನ್ನು ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು. ಮಾತಾಡಬೇಕಾದ್ರೂ ಸಹ ದೈವ ಸ್ಮರಣೆಯಿಂದ ಮಾತಾಡಿ. ಅರ್ಜೆಂಟ್ಗೆ ಏನಂದ್ರೆ ಅದೇ ಮಾತಾಡ್ಬಿಟ್ಟು ಅಲ್ಲಿ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ. ಇದನ್ನು ಸ್ವಲ್ಪ ಗಮನ ಹರಿಸಿದ್ರೆ ಖಂಡಿತ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಅಮ್ಮನವರ ಅಂದರೆ ಯಾವುದಾದ್ರೂ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಸೂಪರಾಗಿ ನೀವು ಜೀವನವನ್ನು ಖಂಡಿತ ಸಾಗಿಸ್ಬೋದು. ನಿಮಗೆ ಶನಿವಾರ, ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಹೊಸ ಹೊಸ ಯೋಜನೆಗಳ ಬಗ್ಗೆ ಆಲೋಚನೆ ಮಾಡ್ತೀರಾ. ದಶಮ ಸ್ಥಾನದಲ್ಲಿ ದಿಗ್ಗ್ರಹಗಳು ಸ್ಥಿತರಾದಾಗ ಅವ್ರು ಏನಾಗ್ತಾರೆ ಅಂದರೆ ಒಂದು ಕಡೆ ದ್ವಿತೀಯಾಧಿಪತಿ ಆಗ್ತಾರೆ, ಇನ್ನೊಂದು ಕಡೆ ಚತುರ್ಥ ಸಪ್ತಮಾಧಿಪತಿ ಆಗ್ತಾರೆ, ಇನ್ನೊಂದು ಕಡೆ ಭಾಗ್ಯಾಧಿಪತಿ ಆಗ್ತಾರೆ. ಇಷ್ಟು ವಿಚಾರ ಆಗಿದ್ದಾಗ ಕೇಂದ್ರಾಧಿಪತಿ ಮತ್ತು ಕೋನಾಧಿಪತಿಗಳು ಇಬ್ಬರು ಸಹ ಆಗ್ತಾರೆ. ಅವ್ರು ಏನಾಗಿದ್ದಾರೆ ಅಂದರೆ ಕೇಂದ್ರ ಸ್ಥಾನವಾದಂಥ ಕರ್ಮಸ್ಥಾನದಲ್ಲಿ ಸ್ಥಿತನಾಗಿದ್ದಾರೆ. ಈ 2 ಗ್ರಹಗಳಿಂದ ನಿಮಗೆ ಸಪೋರ್ಟು ಹೆಚ್ಚಾಗಿ ಸಿಗುತ್ತೆ. ಅಂದರೆ ಯಾರಿಂದ ಹೆಚ್ಚಾಗಿ ಅಂದರೆ ನಾವು ಹೇಳಬೇಕು ಅಂದರೆ ನಿಮ್ಮ ಒಂದು ಮನೆಯವರಿಂದ ಸ್ವಲ್ಪ ಒಳ್ಳೆಯ ಒಂದು ನಿಮಗೆ ಅಭಿಪ್ರಾಯ ಸಿಗುವಂಥದ್ದು, ಮನೆಯವರಿಂದ ನಿಮಗೆ ಸಪೋರ್ಟ್ ಸಿಗುವಂಥದ್ದು, ಕುಟುಂಬ ವರ್ಗದವರಿಂದ ನೀವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಹೊಸ ಹೊಸ ವಿಚಾರಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ದೇವರ ಪೂಜೆಗಳು ಮಾಡುವಂಥದ್ದು, ಈ ರೀತಿಯಾದಂಥ ಒಂದು ಯೋಚನೆಗಳನ್ನು ಹಾಕ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಉಂಟು. ನೀವು ಪರಿಹಾರ ರೂಪಕವಾಗಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಸಿಂಹನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಮವಾರ, ಮಂಗಳವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ
ತುಲಾ ರಾಶಿ. ನೋಡಿ, ತುಲಾ ರಾಶಿಯಲ್ಲಿ ಜನನವಾಗಿರೋರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವೇರಿ ಆಗುವಂಥದ್ದು, ಸ್ವಲ್ಪ ಮಳೆಯಲ್ಲಿ ನೆನ್ಬಿಡೋದು, ತಲೆನೋವು ಬರುವಂಥದ್ದು, ಗಂಟಲು ಕೆರೆತ ಆಗುವಂಥ ಸಾಧ್ಯತೆಗಳಿರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ರಾಷ್ಟ್ರಾಧಿಪತಿ ಭಾಗ್ಯಸ್ಥಾನದ ಸ್ಥಿತನಾಗಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ದಶಮ ಸ್ಥಾನದಲ್ಲಿ ರವಿಯ ಒಂದು ಸಂಚಾರ ನಡಿಬೇಕಾದ್ರೆ ಅಧಿಕಾರದಲ್ಲೂ ಸಹ ಒಂದು ಯೋಗವನ್ನು ನೀವು ಗಳಿಸುವಂಥ ಸಾಧ್ಯತೆ ಇರ್ತದೆ. ಸರ್ಕಾರಿ ವೃತ್ತಿಯಲ್ಲಿ ಪ್ರಮುಖವಾಗಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ. ಆದರೆ ಲಾಭ ಸ್ಥಾನದಲ್ಲಿ ಯಾವಾಗ ಸ್ವಲ್ಪ ಪಾಪಗ್ರಹಗಳು ಸ್ಥಿತರಾದಾಗ ಏನೋ ದುಡ್ಡು ಬರುತ್ತೆ, ಅದು ಎಲ್ಲೋಗುತ್ತೋ, ಎಷ್ಟು ಖರ್ಚು ಮಾಡಿದ್ರೂ ಖರ್ಚು ಆಗ್ತಾನೆ ಇರ್ತದೆ, ಎಷ್ಟು ದುಡಿದ್ರೂ ಗೊತ್ತಾಗಲ್ಲ, ಖರ್ಚು ಆಗ್ತಾನೆ ಇರ್ತದೆ ಅನ್ನೋ ಒಂದು ಭಾಸವಾಗುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕೆ ಏನು ನೀವು ಪರಿಹಾರ ಮಾಡಬೇಕು ಅಂದರೆ, ಒಂದು ಸಣ್ಣ ಪರಿಹಾರ ಹೇಳ್ತೀನಿ. ಮಹಾಲಕ್ಷ್ಮಿಯ ಆರಾಧನೆ, ಪ್ರತಿನಿತ್ಯ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ಕೊಂಬನ್ನಿ. ಖಂಡಿತ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ, ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ನಿಮಗೆ ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭ ದಿನಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಅತಂತ್ರದ ವಾತಾವರಣ. ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಸ್ವಲ್ಪ ಸ್ಕಿಪ್ ಆಗುವಂಥದ್ದು, ಆ ಕೆಲಸದಿಂದ ದೂರ ಬರುವಂಥ ಸಾಧ್ಯತೆಗಳಿರ್ತದೆ. ಅಥವಾ ಕೆಲಸ ಬಿಡೋ ಪರಿಸ್ಥಿತಿ, ಅಥವಾ ಮನೆ ಖಾಲಿ ಮಾಡಬೇಕು, ಯಾವುದೋ ಬೇರೆ ಒಂದು ಹೊಸ ಮನೆಗೆ ಹೋಗೋಣ, ಅಥವಾ ಏನೋ ಒಂದು ಚೇಂಜಸ್ ಅನ್ನೋದು ಅತಿ ಹೆಚ್ಚು ಕಾಣಿಸ್ತಾ ಇದೆ ಈ ವಾರ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲೂ ಸಹ ಸ್ವಲ್ಪ ಮುಗ್ಗಟ್ಟನ್ನು ಕಾಣುವಂಥದ್ದು. ಏನೋ ಒಂದು ಪ್ಲ್ಯಾನ್ ಮಾಡ್ತಿರ್ತಾರೆ, ಆ ಪ್ಲ್ಯಾನ್ ಎಲ್ಲ ಸ್ವಲ್ಪ ಏರಿಳಿತವನ್ನು ಕಾಣುವಂಥದ್ದು, ಪ್ಲ್ಯಾನಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಕಮ್ಮಿ ಇದೆ ಅನ್ನೋದು ಸಹ ಕಾಣಿಸ್ತಾ ಇದೆ. ಪ್ಲ್ಯಾನ್ಸ್ ಹಾಕಬೇಕು ಅಂದರೆ, ಜೊತೆಗೆ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ನೀವು ಮಾಡಬೇಕು ಅಂದರೆ, ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಖಂಡಿತ ಯೋಚನೆ ಮಾಡಿ ಆರೋಸ್ಕೋಪ್ ತೋರಿಸ್ಬಿಟ್ಟು, ಯಾರಾದರೂ ಒಳ್ಳೆ ಅರ್ಹ ಜ್ಯೋತಿಷರ ಹತ್ರ ನಿಮ್ಮ ಒಂದು ಜಾತಕವನ್ನು ತೋರಿಸ್ವಿ, ಆಮೇಲೆ ನೀವು ವ್ಯವಹಾರ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಗುರುವಿನ ಬಲವೂ ಸಹ ಕಮ್ಮಿ ಇದೆ. ಅಷ್ಟಮದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ನಷ್ಟವನ್ನು ಅನುಭವಿಸ್ತೀವಿ ಅಂತ ಹೇಳ್ತೀವಿ. ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಇನ್ನು ಈ ಪರಿಹಾರ ರೂಪಕ್ಕೆ ಏನು ಮಾಡಿದ್ರೆ ಒಳ್ಳೆಯದು? ಗುರುವಿನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಅಮ್ಮನವರು, ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಕಾಣ್ತೀರಾ. ಶುಕ್ರವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋ ಸಪ್ತಮ ಸ್ಥಾನದಲ್ಲಿ ಈ ಶುಕ್ರ ಮತ್ತು ಗುರುವಿನ ಸಂಚಾರ ಅದ್ಭುತವಾದಂತಹ ಫಲವನ್ನು ಕೊಡ್ತಾರೆ. ಆದರೆ ಪತಿ ಪತ್ನಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು, ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಇದನ್ನ ವಿಚಾರವನ್ನು ನೀವು ತಿಳ್ಕೋಬೇಕು. ಏನೋ ಮಾತಾಡೋಕೆ ಹೋಗಿ ಏನೋ ಮಾತಾಡಿ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ ಕುಟುಂಬದಲ್ಲಿ. ಆ ಕಾರಣದಿಂದ ಕುಟುಂಬಸ್ಥರ ಜೊತೆ ಸಮಾಧಾನದಿಂದ ಮಾತಾಡೋದು ಒಂದು ಒಳ್ಳೆಯ ವಿಚಾರ. ಹಣಕಾಸಿನ ವಿಚಾರದಲ್ಲಂತೂ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ಒಂದು ಚಿಕ್ಕ ವಿಚಾರಕ್ಕೆ ಪರಿಹಾರ ಏನು ಮಾಡ್ಕೊಂಡ್ರಿ? ಸಾಕ್ಷಾತ್ ವಾಗ್ದೇವಿ ಸರಸ್ವತಿಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದೈತೆ. ಓಂ ಹ್ರೀಂ ಹೈಂ ಹ್ರೀಂ ಸರಸ್ವತ್ಯೈ ನಮಃ. ಅದ್ಭುತವಾದಂತಹ ಬೀಜಾಕ್ಷರಿ ಮಂತ್ರ, ಸರಸ್ವತಿ ಬೀಜಾಕ್ಷರಿ ಮಂತ್ರ. ನಾನು ಬಾಯಿಂದ ಇವತ್ತೇನೋ ಗೊತ್ತಿಲ್ಲ, ಬಂತು, ನಿಮ್ಗೆ ಹೇಳಿದ್ದೀನಿ, ಖಂಡಿತ ಉಪಯೋಗಿಸ್ಕೊಳ್ಳಿ. ಮತ್ತು ಸೋಮವಾರ, ಮಂಗಳವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಕೆಲಸ ಕಾರ್ಯಗಳಲ್ಲಿ ಏನಷ್ಟು ಸಮಾಧಾನ ಇರಲ್ಲ, ಮಾಡ್ತಾ ಇರ್ತೀರಾ, ಆದರೆ ಅಭಿವೃದ್ಧಿ ಕಮ್ಮಿ ಆಗಿರೋವಂಥದ್ದು. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಅಪೂರ್ಣತೆ, ಸಂಪೂರ್ಣವಾದಂಥ ಸಮಾಧಾನವನ್ನು ಕಾಣ್ತಾ ಇರಲ್ಲ. ಏನು ಮಾಡಿದ್ರೂ ಸಕ್ಸಸ್ ಕಾಣಿಸ್ತಾ ಇಲ್ವಲ್ಲ, ಯಾಕೆ ಹಿಂಗಾಗೋಯ್ತು ಅನ್ನೋ ಒಂದು ಭಾವನೆ ಮೂಡುವಂಥದ್ದು. ಜೊತೆಗೆ ಮಾನಸಿಕವಾಗೂ ಸಹ ಸ್ವಲ್ಪ ಮನಸ್ಸು ಚಂಚಲತೆಯನ್ನು ಸಹ ಸೂಚಿಸುವಂಥ ಸಾಧ್ಯತೆಗಳಿರ್ತದೆ. ಆರೋಗ್ಯದಲ್ಲಿ ವೃದ್ಧಿ, ಕುಟುಂಬ ವರ್ಗದಲ್ಲಿ ಒಂದೇ ಒಳ್ಳೆಯ ವಾತಾವರಣ ಕಾಣ್ತದೆ. ಹಬ್ಬದ ಮನೆಯಲ್ಲೂ ಹಬ್ಬದ ವಾತಾವರಣ ಎಲ್ಲ ಇರ್ತದೆ. ಆದರೆ ಈ ಹಣಕಾಸಿನ ವ್ಯವಹಾರ ಮತ್ತು ಮಾನಸಿಕ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆ. ಸರಿ, ಈ ರೀತಿ ಇದ್ದಾಗ ಏನು ಮಾಡಿದ್ರೆ ಒಳ್ಳೆಯದು? ನೀವು ಪ್ರಮುಖವಾಗಿ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ. ಈ ವಾರ ಎಲ್ಲ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಸಮಾಧಾನ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಮಕ್ಕಳ ಏಳಿಗೆಯನ್ನು ಖಂಡಿತ ಒಳ್ಳೆಯ ಒಂದು ಏಳಿಗೆಯನ್ನು ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ಮಕ್ಕಳಿಂದ ನಿಮ್ಗೆ ಲಾಭವನ್ನು ಸಹ ಗಳಿಸುವಂಥದ್ದು, ಮಕ್ಕಳ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಪುಂಚಮಂ ಪೂರ್ವ ಪುಣ್ಯ ಸ್ಥಾನವಂತವೇ. ಆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಈ ಒಂದು ಶುಕ್ರ ಮತ್ತು ಗುರುವಿನ ಸಂಚಾರ ಮಾಡಬೇಕಾದ್ರೆ ಏನೂ ಗೊತ್ತಿಲ್ಲ, ಮಕ್ಕಳಿಂದ ಸಮಾಧಾನವನ್ನು ಕಾಣುವಂಥದ್ದು. ನಿಮ್ಮ ಅರಿಯರ್ಸ್ ಯಾವುದೋ ಹಳೆಯ ದುಡ್ಡು ಬರಬೇಕಾಗಿತ್ತು, ನಮ್ಮ ಫ್ಯಾಕ್ಟ್ರಿಯಿಂದ ಆಗಿರ್ಬೋದು, ನಮ್ಮ ಕೆಲಸಗಳ, ಖಂಡಿತ ಆ ಬಂದು ನಿಮ್ಗೆ ಸೇರುವಂಥ ಸಾಧ್ಯತೆಗಳು ಸಹ ಉಂಟು. ಕುಂಭರಾಶಿಯಲ್ಲಿ ಪ್ರಮುಖವಾಗಿ ಜನನವಾಗಿರೋರಿಗೆ ಸಾಡೆ ಸಾತಿ ಎಫೆಕ್ಟು ಕಮ್ಮಿ ಆಗ್ತಾ ಬರ್ತಾ ಇದೆ. ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಆ ದೈವಾನುಗ್ರಹ ಸದಾ ನಿಮ್ಮಲ್ಲಿ ಇರ್ತದೆ. ಕಾಲಭೈರವನ ಸ್ಮರಣೆ ಮಾಡಿ, ಹನುಮಂತನ ಸ್ಮರಣೆ ಮಾಡಿ, ನಿಮಗೆ ಒಳ್ಳೆಯ ಒಂದು ದಿನಗಳನ್ನು ನೀವು ಖಂಡಿತ ಕಾಣ್ಬೋದು. ಶನಿವಾರ, ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ
ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ಸಮಾಧಾನ, ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕುವಂಥ ವಾರ, ಅಥವಾ ಹೊಸ ಕೆಲಸಕ್ಕೆ ಇಂಟರ್ವ್ಯೂ ಮಾಡುವಂಥದ್ದು, ಹೊಸ ಕೆಲಸದ ಬಗ್ಗೆ ಚಿಂತನೆ ಮಾಡುವಂಥದ್ದು. ಈಗ ಮಾಡ್ತಾ ಇರೋಂಥ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಅನುಭವಿಸ್ತಾ ಇರ್ತೀರಾ. ಜೊತೆಗೆ ಸ್ಟ್ರೈನ್ ಜಾಸ್ತಿ ಆಗುವಂಥದ್ದು, ದೇಹಾಲಸ್ಯ ಹೆಚ್ಚಾಗುವಂಥದ್ದು, ಮಾನಸಿಕವಾಗಿಯೂ ಸಹ ದೇಹಾಲಸ್ಯವೂ ಸಹ ಕಾಣಿಸುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ತುಂಬ ಕಾಣ್ತೀರಾ. ಕುಟುಂಬ ವರ್ಗದಲ್ಲೂ ಸ್ವಲ್ಪ ಸಮಾಧಾನವಾದಂತಹ ವಾರವನ್ನು ಕಾಣ್ತೀರಾ. ಈ ಕೆಲಸದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣೋ ಕಾರಣದಿಂದ ನೀವು ಪ್ರಮುಖವಾಗಿ ಸಾಕ್ಷಾತ್ ಸೂರ್ಯನಾರಾಯಣನ ಸ್ಮರಣೆ ಮಾಡಿ, ಗುರುವಿನ ಒಂದು ಸ್ಮರಣೆ ಮಾಡಿ ಅಭಿವೃದ್ಧಿ ಹಾದಿ ಖಂಡಿತ ನೀವು ಕಾಣಬಹುದು. ಜೊತೆಗೆ ಶನಿವಾರ, ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.